ಎಲ್ಲರಿಗೂ ಜೈ ಜಿನೇಂದ್ರ. ನಾನು ನಿಮ್ಮ ನವೀನ್ ಪಾಟೀಲ್. ಸ್ನೇಹಿತರೆ, ಇವತ್ತು ಒಂದು ಬಹುದೊಡ್ಡ ಉದ್ದೇಶದೊಂದಿಗೆ ನಿಮ್ಮೆದುರಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ತೇನೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಿದ್ದೇವೆ. ಬಂಧುಗಳೇ, ಬೆಳಗಾವಿ ವಿಭಾಗದಲ್ಲಿ ಬರುವಂತಹ ಹುಕ್ಕೇರಿ ಕ್ಷೇತ್ರದಲ್ಲಿ ನಾಳೆ ದಿವಸ ಚುನಾವಣೆ ಇರುತ್ತೆ. ಅದು ಯಾವ ಚುನಾವಣೆ ಅಂದರೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ 2025. ಈ ಒಂದು ಚುನಾವಣೆಯಲ್ಲಿ ತಾವು ನಾಳೆ ಮತವನ್ನು ಚಲಾಯಿಸಲು, ಅಂದರೆ ಆ ಕ್ಷೇತ್ರದ ಹುಕ್ಕೇರಿ ಕ್ಷೇತ್ರದಲ್ಲಿ ಬರುವಂಥ ಏನು ಈ ಸಹಕಾರಿ ಸಂಘಕ್ಕೆ ಮತವನ್ನು ಚಲಾಯಿಸಲು ಅರ್ಹರಿರ್ತಾರೆ, ಆ ಮತದಾನ ಬಾಂಧವರಲ್ಲಿ ನಾವೊಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ಆತ್ಮೀಯ ಬಂಧುಗಳೇ, ಬೆಳಗಾವಿ ವಿಭಾಗದ ಎಲ್ಲ ಜೈನ ಧರ್ಮೀಯರಲ್ಲಿ, ಜೈನ ಹಿರಿಯರಲ್ಲಿ, ಕಿರಿಯರಲ್ಲಿ, ತಾಯಂದಿರಲ್ಲಿ ನಾನು, ಅಂದರೆ ನಿಮ್ಮ ಮನೆ ಮಗನಾದಂತಹ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂನ ಸಂಸ್ಥಾಪಕ ಅಧ್ಯಕ್ಷನಾದಂತಹ ನವೀನ್ ಪಾಟೀಲ್ ಒಂದು ವಿನಂತಿಯನ್ನು ಮನದಾಳದಿಂದ ಈ ಸಂದರ್ಭದಲ್ಲಿ ಮಾಡಿಕೊಳ್ತಿದ್ದೇನೆ. ಅದೇನಪ್ಪ ಅಂದರೆ, ನಮ್ಮ ಕನಸು ಅಷ್ಟೇ, ಮಹಿಳೆಯರಿಗೂ ಕೂಡ ಸಮಾಜದಲ್ಲಿ ಸ್ಥಾನಮಾನ ಕಲ್ಪಿಸುವಂಥ ಕನಸು ಕೂಡ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂ ಕೂಡ ಅದನ್ನು ಬಹುಮುಖ್ಯ ಉದ್ದೇಶ ಅಂತ ಅಂದುಕೊಂಡಿದೆ. ಈ ಒಂದು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ 2025ರಲ್ಲಿ ಏನು ಎಲೆಕ್ಷನ್ ಆಗ್ತಾ ಇದೆ, ಚುನಾವಣೆ ಏನಾಗ್ತಾ ಇದೆ, ಇದರಲ್ಲಿ ಶ್ರೀಮತಿ ಭಾಗ್ಯಶ್ರೀ ಬಾಬಾಗೌಡ ಪಾಟೀಲ್ ಇವರು ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪ್ಯಾನೆಲ್ ಇವರ ಪರವಾಗಿ ಈ ಒಂದು ಚುನಾವಣೆಯಲ್ಲಿ, ಈ ಒಂದು ಚುನಾವಣೆಯ ರಂಗದಲ್ಲಿ ಒಬ್ಬ ಅತ್ಯುನ್ನತ ಸ್ಪರ್ಧಿಯಾಗಿ ಕಣಕ್ಕಿಳಿದಿದ್ದಾರೆ. ಅದಕ್ಕೋಸ್ಕರ ತಾವು ಈ ಕ್ರಮ ಸಂಖ್ಯೆ 2 ಮಹಿಳೆಯರು ಯೂಸ್ ಮಾಡುವಂಥ ವೆನಿಟಿ ಬ್ಯಾಗ್ ಗುರುತಾಗಿರುತ್ತೆ. ಆ ಗುರುತು ಕ್ರಮ ಸಂಖ್ಯೆ 2 ಆಗಿರುತ್ತೆ. ತಾವು ಈ ಕ್ಷೇತ್ರದಲ್ಲಿ ಬರುವಂತಹ ಎಲ್ಲ ಜೈನ ಮತದಾನ ಬಾಂಧವರು ತಾವು ಶ್ರೀಮತಿಯವರೇ ಆದಂತಹ ಭಾಗ್ಯಶ್ರೀ ಬಾಬಾಗೌಡ ಪಾಟೀಲ್ ಇವರಿಗೆ ಮತವನ್ನು ಕೊಟ್ಟು ಮುಂದಿನ 5 ವರ್ಷಗಳ ಕಾಲ ಸೇವೆಯನ್ನು ಮಾಡಲು ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು. ಯಾಕಂದರೆ ಆಧುನಿಕ ಯುಗದ ಭರಾಟೆಯಲ್ಲಿ ಬರೀ ಮಾತಾಗಿಯೇ ಉಳಿದಿದೆ, ಕನಸಾಗಿಯೇ ಉಳಿದಿದೆ. ಇಂತಹ ಅಭ್ಯರ್ಥಿಗಳು ಜೈನ ಸಮುದಾಯದಲ್ಲಿ ಪ್ರತಿಭೆಗಳು ಇದ್ದಾವೆ. ಇಂತಹ ಪ್ರತಿಭೆಗಳು, ಅಭ್ಯರ್ಥಿಗಳನ್ನು ಈ ಸಮಾಜದಲ್ಲಿ ಕಾಯ್ದುಕೊಂಡು ಪೋಷಣೆ ಮಾಡಿಕೊಂಡು ಹೋಗುವುದು ಅಂಥದ್ದು ನಿಮ್ಮೆಲ್ಲ ಜವಾಬ್ದಾರಿ. ಇವರು ಕೂಡ ನಮ್ಮ ಸಂಘಟನೆಯಲ್ಲಿ ಬಹಳ ಪ್ರೋತ್ಸಾಹವನ್ನು ನೀಡುವಂತಹ ವ್ಯಕ್ತಿಗಳು, ಸದಾ ಪ್ರೋತ್ಸಾಹವನ್ನು ನೀಡುವಂತಹ ಕುಟುಂಬ. ಇಂತಹ ಕುಟುಂಬದಲ್ಲಿರುವಂತಹ ಅಭ್ಯರ್ಥಿಗೆ ತಾವು ಪ್ರೋತ್ಸಾಹಿಸಬೇಕು. ಪ್ರೋತ್ಸಾಹ ಯಾವುದೇ ರೀತಿ ಅಂದರೆ ಮತವನ್ನು ನೀಡುವುದರ ಮೂಲಕ ತಾವು ಪ್ರೋತ್ಸಾಹಿಸಬೇಕು. ಮುಂದಿನ ದಿನಗಳಲ್ಲಿ ಹುಕ್ಕೇರಿಯ ಹೊಸ ಕನಸು, ಹೊಸ ಬೆಳಕು ಇವರಾಗಿದ್ದಾರೆ ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಶ್ರೀಮತಿ ಭಾಗ್ಯಶ್ರೀ ಬಾಬಾಗೌಡ ಪಾಟೀಲ್ ಇವರಿಗೆ ತಾವು ಪ್ರಚಂಡ ಬಹುಮತದಿಂದ ಆರಿಸಿ ತರಿಸಬೇಕು. ಅದು ಕೂಡ ಬೆಳಗಾವಿ ವಿಭಾಗದ ಹಿರಿಯರ ಮುಖಂಡರ ಜವಾಬ್ದಾರಿ. ಒಡೆದು ಆಳುವ ನೀತಿಗೆ ಬಲಿಯಾಗಬಾರದು ನಮ್ಮ ಜೈನ ಸಮುದಾಯ. ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ಮಾತನ್ನು ಹೇಳಲು ಇಷ್ಟಪಡ್ತೇನೆ. ಆವಾಗಿನಿಂದಲೂ ಇವಾಗನೂ ಕೂಡ ಜೈನ ಸಮುದಾಯವನ್ನು ಒಡೆದು ಆಳುವ ನೀತಿಯಿಂದ ಬೇರೆ ಧರ್ಮದವರು ನಮ್ಮನ್ನು ಆಳ್ತಿದ್ದಾರೆ. ಸ್ನೇಹಿತರೆ, ಆಳ್ತಾ ಇದ್ದಾರೆ, ಗೊತ್ತಾಗ್ತಾ ಇಲ್ಲ ನಿಮಗೆಲ್ಲ. ಆದ ರೀತಿಯಾಗಿ ಈ ಒಂದು ಚುನಾವಣೆಯಲ್ಲಿ ಮಹಿಳೆಯರಿಗೆ ಅವಕಾಶ ಕೊಟ್ಟಿರೋದು ಒಂದು ಬೆಳಗಾವಿ ಕ್ಷೇತ್ರದ ಒಂದು ಮೇರುಗರಿ ಅಂತ
ನಾನು ಹೇಳ್ತೇನೆ. ಇನ್ನೂ ಖುಷಿಯ ಸಂಗತಿ, ನಾಳೆ ದಿವಸ ಅವರಿಗೆ ಮತವನ್ನು ಚಲಾಯಿಸಿ ಇಂಥ ಪ್ರತಿಭೆಗಳನ್ನು ಸಮಾಜಕ್ಕೆ ಪರಿಚಯ ಮಾಡಬೇಕು. ಅದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಜೈ ಜಿನೇಂದ್ರ ಹೇಳ್ತೇನೆ. ನಾನು ನಿಮ್ಮ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಮ್ನ ಕನಸು ಅಂದರೆ ನವೀನ್ ಪಾಟೀಲ್. ಎಲ್ಲರಿಗೂ ಜೈ ಜಿನೇಂದ್ರ. ಗುಡ್ ನೈಟ್.